ನಮಸ್ಕಾರ ಎಲ್ಲರಿಗೂ. ಈ ಲಾಗಲ್ಲಿ ನಾನು ಹೇಳಬೇಕಂತಿದ್ದು ಮೇನಾಗಿ ಮುಳ್ಳಯ್ಯನಗಿರಿ ಇವಾಗ ಆನ್ಲೈನಲ್ಲಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಯಾರೇ ಬರಬೇಕಂದ್ರೂ ಕೂಡ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕಾಗುತ್ತೆ. ಮುಳ್ಳಯ್ಯನಗಿರಿ ಹಾಗೂ ದತ್ತಪೀಠ ಎರಡಕ್ಕೂ ಕೂಡ ನಿಮಗೆ ಚಾರ್ಜಸ್ ಅಂತ ಇರುತ್ತೆ. ನಾನು ಅದನ್ನು ಇವಾಗ ಹೇಳ್ತಾ ಇದ್ದೀನಿ ಯಾವ ಥರ ಬುಕ್ಕಿಂಗ್ ಮಾಡಬೇಕಂತ. ನಾನು ತೋರಿಸ್ತಾ ಹೋಗ್ತೀನಿ, ಜಸ್ಟ್ ನೋಡ್ಕೊಳ್ಳಿ, ಅದೇ ಥರ ಫಾಲೋ ಅಪ್ ಮಾಡ್ಕೊಂಬನ್ನಿ. ಕ್ರೋಮ್ಗೆ ಹೋಗಿ ಡೈರೆಕ್ಟಾಗಿ ನೀವು ಮುಳ್ಳಯ್ಯನಗಿರಿ ಅಥವಾ ಇನ್ನೊಂದು ದತ್ತಪೀಠ ಆನ್ಲೈನ್ ಬುಕ್ಕಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಫೋಟಲ್ ತೋರಿಸ್ತಿದೆ. ಆ ಫೋಟಲ್ಗೆ ಹೋಗಿ ಕ್ಲಿಕ್ ಮಾಡಿ ನಂತರ ಓಪನ್ ಆದಮೇಲೆ ಮುಳ್ಳಯ್ಯನಗಿರಿ ಆ್ಯಂಡ್ ಇನಾಮ್ ದತ್ತಪೀಠ ಆನ್ಲೈನ್ ಟೋಲ್ ಬುಕ್ಕಿಂಗ್ ಅಂತ ಬರುತ್ತೆ. ಕೆಳಗಡೆ ಒಂದು ಲಿಂಕ್ ಇರುತ್ತೆ, ಮುಳ್ಳಯ್ಯನಗಿರಿ ಆ್ಯಂಡ್ ಇನಾಮ್ ದತ್ತಪೀಠ ದತ್ತಾತ್ರೇಯ ಪೀಠ ಆನ್ಲೈನ್ ಟೋಲ್ ಬುಕ್ಕಿಂಗ್ ಅಂತ. ಜಸ್ಟ್ ಈಗ ಕ್ಲಿಕ್, ಅದು ಮತ್ತೆ ಬೇರೆ ಪೇಜ್ಗೆ ಕನ್ವರ್ಟ್ ಆಗುತ್ತೆ. ಓಕೆ ಅಂತ ಕೊಡಿ. ಇಲ್ಲಿ ಡೀಟೇಲ್ಸ್ ಬರುತ್ತೆ, ಏನು ಡೀಟೇಲ್ಸ್ ಫಿಲ್ ಮಾಡಬೇಕಂತ. ಜಸ್ಟ್ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಲೊಕೇಶನ್ ಅಂತ, ಯಾವ ಡೇಟಿಗೆ ಬರ್ತಿದ್ದೀರಾ ಅಂತ, ಮತ್ತು ಯಾವ ವೆಹಿಕಲ್ನ ತೊಗೊಂಡ್ಬರ್ತಿದ್ದೀರಾ ಅಂತ, ಒಂದು ವಾಹನದ ಮಾದರಿ, ಅದರಲ್ಲಿ ನಿಮಗೆ ಕಾರ್ ಎಲ್ಲ ಮೆನ್ಷನ್ ಬಂದಿದೆ, ಮತ್ತು ವೆಹಿಕಲ್ ನಂಬರ್, ಸ್ಲಾಟ್ ಯಾವ ಟೈಮಲ್ಲಿ, ಮಾರ್ನಿಂಗ್ 6 to 12 PM ಒಂದಿದೆ, ಮತ್ತು 1 to 6 PM ಅಂತ ಒಂದಿದೆ, ಮತ್ತು ಅಮೌಂಟು ವೆಹಿಕಲ್ಸ್ಗೆಲ್ಲ ಅಂದರೆ 4 ವೀಲರ್ಸ್ಗೆ ನಿಮಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ಬೈಕರ್ಸ್ ಏನಾದರೂ ಬರಬೇಕಾದ್ರೆ 50 ರೂಪೀಸ್ ಚಾರ್ಜಸ್ ಆಗುತ್ತೆ. ನೀವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಮತ್ತು ಕಡಿಮೆ ಸ್ಲಾಟ್ ಕೂಡ ಇರೋದ್ರಿಂದ, ಮತ್ತು ಮಿನಿ ಬಸ್ ಇಸ್ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ. ಅಲ್ಲಿಂದ ನಿಮಗೆ ಮಿನಿ ಬಸ್ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ. ಬಸ್ನ ಅಲ್ಲೇ ಪಾರ್ಕ್ ಮಾಡಬೇಕು, ಪಾರ್ಕಿಂಗ್ ಕೂಡ ಲಾಟ್ ಕೂಡ ಇದೆ, ಅಲ್ಲೇ ನೀವು ಅಷ್ಟು ಪಾರ್ಕ್ ಮಾಡಿ ನಂತರ ನಿಮ್ಮ ವೆಹಿಕಲ್ನ ಸಪ್ರೇಟ್ ಜೀಪ್ ಸಿಗುತ್ತೆ. ಮುಳ್ಳಯ್ಯನಗಿರಿ ಇಷ್ಟಂತ ಚಾರ್ಜ್ ಮಾಡ್ತಾರೆ. ಆ ಚಾರ್ಜಸ್ ನಾನು ಕೆಳಗಡೆ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಅದು ವೆಬ್ಸೈಟ್ ಲಿಂಕ್ ಕೂಡ ನಾನು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ, ಯಾವ ಥರ ಬುಕ್ಕಿಂಗ್ ಮಾಡಬೇಕಂತ. ಈಗ ಆಲ್ರೆಡಿ ನಾನು ತೋರಿಸಿದ್ದೀನಿ. ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿ, ಅಥವಾ ನಿಮಗೆ ಗೊತ್ತಾಗದೇ ಇದ್ದರೆ ಡೈರೆಕ್ಟಾಗಿ ನಾನು ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಡೈರೆಕ್ಟಾಗಿ ನೀವು ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇದನ್ನ ಆದಷ್ಟು ವೀಡಿಯೋಸ್ನ ನೀವು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರೋ ವಿಸಿಟ್ ಮಾಡ್ತಾರೆ ಮುಳ್ಳಯ್ಯನಗಿರಿಗೆ ಅಥವಾ ದತ್ತಪೀಠಕ್ಕೆ ಡೈರೆಕ್ಟಾಗಿ ನೀವು ಲಿಂಕ್ನ ಶೇರ್ ಮಾಡಿ, ಈ ಪೇಜ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.